ಎಲ್ಲ ಬಡವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಎಲ್ಲ ಶೋಷಿತರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್, ಯಾರೇ ಆಗಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ. ಯಾಕಂತಂದ್ರೆ ಈ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಇವರಿಗೆ ಭಾರತೀಯ ಜನತಾ ಪಕ್ಷದ. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕುಡಿಸ್ತಕ್ಕಂಥ, ಮಸಿ ಬಳಿತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ಯಾರೇ ಅಕ್ರಮ ಮಾಡಿದರೂ ಕೂಡ ತಪ್ಪಿತಸ್ಥರನ್ನ ಸ್ವಲ್ಪ ಯಾವ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ಈಗ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರ ಪರ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಕರ್ನಾಟಕದಲ್ಲಿ SCP TSP ಕಾಯ್ದೆಯನ್ನು 2013ರಲ್ಲಿ ಮಾಡಿದವರು ನಾವೇ. ಇಡೀ ದೇಶದಲ್ಲಿ ಆಂಧ್ರ ತೆಲಂಗಾಣ ಬಿಟ್ಟರೆ ಕರ್ನಾಟಕ ರಾಜ್ಯ ನಮ್ಮದು. 3 ರಾಜ್ಯಗಳು ಮಾಡಿರ್ತಕ್ಕಂಥ. ಕೇಂದ್ರದಲ್ಲಿ ಮಾಡಿದಾರ? ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನ ಮಾಡಿರ್ತಕ್ಕಂಥವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು, 2008ರಿಂದ 2013ರವರೆಗೆ ಅಧಿಕಾರದಲ್ಲಿ ಇದ್ರು. ಮಾಡಿದ್ರ? ಬೇರೆ ರಾಜ್ಯಗಳಲ್ಲಿ ಇದ್ರು, ಮಾಡಿದ್ರ? ಎಲ್ಲೂ ಮಾಡಿಲ್ಲ. ಓಲಿ ಕೇಂದ್ರದಲ್ಲಿ ಇದ್ದಾರಲ್ಲ, 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವ್ರು ಮಾಡಿದಾರ? ವಾಟ್ ಕಮಿಟ್ಮೆಂಟ್ ದೇ ಹ್ಯಾವ್? ಏನಿದೆ ಅವರಿಗೆ ಕಮಿಟ್ಮೆಂಟ್? ನಾವು ಮಾಡಿದೀವಿ. ಕಾನೂನು ಮಾಡಿರೋರು ನಾವು. ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 5,000-6,000 ಕೋಟಿ ಖರ್ಚಾಯ್ತಿತ್ತು. SCP TSP ನಲ್ಲಿ 5,000-6,000 ಖರ್ಚಾಗೋದು. ನಾನು ಕೊನೆ ವರ್ಷ ಬಜೆಟ್ ಮಂಡಿಸಿದಾಗ 17-18ರಲ್ಲಿ ಬಜೆಟ್ ಮಂಡಿಸಿದಾಗ 29,000 ಕೋಟಿ ರೂಪಾಯಿ SCP TSP ನಲ್ಲಿ ಮಾಡೋದು. ಅದಕ್ಕಿಂತ ಹೆಚ್ಚು, 29,000ಕ್ಕಿಂತ ಹೆಚ್ಚು, 29,000ಕ್ಕಿಂತ ಹೆಚ್ಚು. ಈ ವರ್ಷ 24-25ರಲ್ಲಿ 39,121 ಕೋಟಿ. 29,000 ನಾನು 17-18ರಲ್ಲಿ ಮಂಡಿಸಿದ್ನಲ್ಲ. ಇವರು JDSನವರು 1 ವರ್ಷ 2 ತಿಂಗಳು, 3 ವರ್ಷ 10 ತಿಂಗಳು ಬಿಜೆಪಿಯವರು ಇದ್ರಲ್ಲ, ಇವರೆಷ್ಟು ಕೋಟಿ ಖರ್ಚು? ಇದು ಅದಕ್ಕಿಂತ 29,000ಕ್ಕಿಂತ ಕಡಿಮೆ. 29,000ಕ್ಕಿಂತ ಕಡಿಮೆ. ಹೆಚ್ಚಾಗಬೇಕು, ಕಡಿಮೆ ಆಗಬೇಕು? ಪ್ರತಿ ವರ್ಷ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇರ್ತದ, ಅಭಿವೃದ್ಧಿಗೆ ಹಣ ಖರ್ಚು ಜಾಸ್ತಿ ಆಗ್ತಾ ಇರ್ತದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿಯವರು 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು
6.95% ಇದ್ದಾರೆ. ಬೋತ್ ಪುಟ್ ಟುಗೆದರ್ ಇಬ್ಬರು ಒಟ್ಟಿಗೆ ಮಾಡಿದ್ರೆ 24.1% ಇದ್ದಾರೆ. ಈ ವರ್ಷ ಬಜೆಟ್ನಲ್ಲಿ 160 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿದ್ರೆ ಅದರಲ್ಲಿ 39,121 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ನಾವು ಆರ್ ವಿ ಅಗೇನ್ಸ್ಟ್ ದಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್? Are we against? ಇವತ್ತೇನಾದರೂ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಂವಿಧಾನದಲ್ಲಿ ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾರೆ. ಮಾತಾಡಿ ಒಂದು ನಿಮಿಷ ಮುಖ್ಯಮಂತ್ರಿ ಒಂದು ನಿಮಿಷ. ಅಲ್ಲ, ನಾನು ನಿಮ್ಗೆ ಏನು ಹೇಳಿದೆ ಅಂದ್ರೆ, ನಾನು ಇದೆಲ್ಲ ಬರ್ಕೊಂಡು ನೋಡಿ ರವಿಕುಮಾರ್ ಈಲ್ಡ್ ಆಗಿಲ್ಲ ಒಂದು ನಿಮಿಷ, ಅವ್ರು ಈಲ್ಡ್ ಆಗಿಲ್ಲ. ಒಂದು ನಿಮಿಷ ಕೇಳಿ ನೀವು ಮಾತಾಡಬೇಡಿ. ನಿಯಮ ನಮ್ಮಲ್ಲಿ ಏನಿದೆ, ಯಾರೇ ಒಬ್ಬರು ವ್ಯಕ್ತಿಗಳು ಮಾತಾಡುವಾಗ ಈಲ್ಡ್ ಆದ್ರೆ ನೀವು ಮಾತಾಡಬೇಕು. ಅವ್ರು ಈಲ್ಡ್ ಆಗಿಲ್ಲ ಅಂದಾಗ ಮಾತಾಡಬೇಡ. ನಾ ಹೆಸರು ಬರೆದಿಟ್ಕೊಂಡು ನಿಮ್ಮ ಹೆಸರ ಫಸ್ಟ್ ಐತಿ ಇಲ್ಲಿ. ಉತ್ತರವನ್ನ ಕೇಳ್ಕೊಳ್ಳಕ್ ನಾವು ತಯಾರಿದ್ದೀವಿ. ಸಭಾಪತಿಗಳು ಒಂದೇ ನಿಮಿಷ, ಸಭಾಪತಿಗಳ ಕಳಿಸರಿ ಏನಾಯ್ತು ಅಂತ ಹೇಳ್ಬಿಡ್ತೇನೆ. ನಿಮ್ಮ ಅನುಭವದಲ್ಲಿ ಉತ್ತರ ಕೊಟ್ಬಿಟ್ಟು ಸಭಾಪತಿಗಳೇ ನಂದು ಒಂದೇ ರಿಕ್ವೆಸ್ಟ್ ಇದೆ. ಒಂದೇ ನಿಮಿಷ ಅಲ್ಲಲ್ಲ, ನಾನು ನೋಡಿ ನೀವೊಂದು ಅವ್ರು ಮಾತಾಡೋದು ಅಡ್ಡದಾರಿ ಇಡ್ತಾರೆ. ಸಭಾಪತಿಗಳೇ, ನಾನು ಈ ಒಂದು ಪ್ರಕ್ರಿಯೆಯ ವಿರುದ್ಧ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, SCP TSP ನಲ್ಲಿ ನಾನು 19,000 ಕೋಟಿ ಏನ್ ಹೇಳಿದ್ರೆ ಅದರೊಳಗೆ 11,000 ಕೊನೆ ಬಜೆಟ್ ಮಂಡಿಸಿದಾಗ 29,694 ಈಗ 19,000 ಕೋಟಿ 19,694 ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಆಗಿದೆ. ಎಲ್ಲಿದೆ 39,000 ಕೋಟಿ? ಚರ್ಚೆಯನ್ನು ಎಲ್ಲಿದೆ 39,000 ಕೋಟಿ? ನೀವು ಕೂಡ್ರಿ, ನಾ ಹೇಳಿ ಮಾತಾಡಿ. ಮತ್ತು SC STಗಳ ಬಿಜೆಪಿ ಯಾವತ್ತೂ ಕೂಡ SC STಗಳ ವಿರುದ್ಧ ಇಲ್ಲ. ಅದಾದ್ಮೇಲೆ ಮಾನ್ಯ ಅಧ್ಯಕ್ಷರೇ, ವಿರುದ್ಧ ಇಲ್ಲ ಬಿಜೆಪಿ. ಸಾಮಾಜಿಕ ಸಮಾನತೆಯ ಪರವಾಗಿ ಬಿಜೆಪಿ ಅನುಮತಿಯನ್ನು ಕೊಟ್ಟಿಲ್ಲ. ಮತ್ತು SC STಗಳ ಮಾನ್ಯ ಅಧ್ಯಕ್ಷರೇ, ಇವರು ಅಧಿಕಾರಕ್ಕೆ ಬಂದ ಮೇಲೆ 19-20ರಲ್ಲಿ 27,391 ಕೋಟಿ, 20-21ರಲ್ಲಿ 25,950 ಕೋಟಿ. ನಾನು ಹೇಳಿದ್ದಕ್ಕಿಂತ 18-19ರಲ್ಲಿ 17-18ರಲ್ಲಿ ಹೇಳಿದ್ನ ಅದಕ್ಕಿಂತ ಕಡಿಮೆ ಆಯಿತು. 25,950 ಕೋಟಿ. 21-22ರಲ್ಲಿ 27,021 ಕೋಟಿ. 22-23ರಲ್ಲಿ 30,263 74 ಕೋಟಿ. ಇವರು ಟೋಟಲ್ ಆಗಿ ಖರ್ಚು ಮಾಡಿದ್ದು 1,60,627 ಕೋಟಿ. ನಾವು ಕಾನೂನು ಮಾಡಿದ ಮೇಲೆ 14, 15, 15, 16, 16, 17, 17, 18ರಲ್ಲಿ 4 ವರ್ಷದಲ್ಲಿ ಖರ್ಚು ಮಾಡಿದ್ದದ್ದು 80,353 ಕೋಟಿ. So love for the scheduled tribes. ಆಮೇಲೆ ಗ್ಯಾರಂಟಿ ಬಂದದಕ್ಕೆ ಕೂತ್ಕೊಂಡು ಸುಮ್ಮನೆ ಏನೇ ಮಾತಾಡ್ತೀರಿ. ಗ್ಯಾರಂಟಿ ಅದು ಬೇರೆ ಪ್ರಶ್ನೆ, ಬೇರೆ ಅದು ಮಾಡಿ ನೀವು ಕೊಡಿ, ನೀವು ಅದಕ್ಕೆ ಉತ್ತರ ಕೊಡ್ತೀವಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗಿದೆ ಅನ್ನೋದೆಲ್ಲ ಉತ್ತರ ಕೊಡ್ತೀವಿ. ನಾ ಹೇಳ್ತೀನಿ ನೋಡಿ, ರವಿಕುಮಾರ್ ಹೋಗ್ಲಿ ಹೇಳಿ. ಆಮೇಲೆ ಅವನು ಸರ್ ಒಂದ್ಸಾರಿ ಓಕೆ, ಪ್ರತಿ ಬಾರಿ ಅಧ್ಯಕ್ಷರೇ ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚೇತಕರು ನೇಮ್ ಮಾಡಬಹುದು, ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅವಕಾಶ ಇದೆ ನಿಮ್ಗೆ.
ಏನ್ ಪದೇ ಪದೇ ಹೇಳಿ ಎದ್ದು ಯಾವಾಗ ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ನೋಡ್ರಿ, ನಿಯಮ ಇದೆ. ಅವ್ರು ಈಲ್ಡ್ ಆದಾಗ ಮಾತಾಡ್ಬೇಕು. ನಾ ಹೇಳಿ ಕಡ್ತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡ್ಬೇಕು, ಹೇಳಿ ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಎಲ್ಲ ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಎದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ ಅಂಡ್ಯೂ ಅಡ್ವಾಂಟೇಜ್. ಅಲ್ಲ, ನಾನು ಇಲ್ಲ, ಆಗಲ್ಲ. ನಾನು ಈಲ್ಡ್ ಆಗಲ್ಲ. ಅವ್ರು ಈಲ್ಡ್ ಆಗಮಟ ಮಾಡೋದು. ಆಯ್ತು, ಎಸ್. ನಿಮ್ಗೂ ಯಾವನು ಪಾರ್ಲಿಮೆಂಟ್ ಡೆಮಾಕ್ರಸಿಯಲ್ಲಿ ತಕ್ಕಳದು ಕೊಡೋದು ಇರ್ತದೆ. ಹೇಳ್ಬೇಕು